ನಾವು ಅವ್ರಿಗೆ ಏನು ಹೇಳ್ಬೇಕು ಸರ್? ಇವತ್ತಿಗೂ ನಾನೊಂದು ಭಾಳ ಸಣ್ಣ ಹಳ್ಳಿಯಿಂದ ಬಂದವ. ನಮ್ಮ ಬಿಜಾಪುರ ಸಿಟಿ ಒಳಗೆ ನಾನು ಸಣ್ಣವನಿದ್ದಾಗ ನಿಮಗೆ ಗೊತ್ತಿರಲಿ, ಬಂಗಿಗಳಂದ್ರೆ ಅವ್ರನ್ನ ಮನುಷ್ಯರತನ ನಾಯಿ ನರಿಗಿಂತಲೂ ಕನಿಷ್ಠ ನೋಡ್ತಿದ್ವಿ. ನಿಮಗೆ ಗೊತ್ತಿರಲಿ, ಬಂಗಿಗಳು ಯಾರೂ 50 ವರ್ಷ ಬದುಕಿಲ್ಲ, 35 ವರ್ಷ 40 ವರ್ಷದೊಳಗೆ ಸಾಯ್ತಾರೆ. ಕುಡ್ದೇ ಕೆಲಸಕ್ಕೆ ಹೋಗ್ಬೇಕು, ಮಲಮೂತ್ರ ಬಳಿಲಿಕ್ಕೆ ಕುಡ್ದೇ ಹೋಗ್ಬೇಕು. ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ. ನಿಮ್ಮ ಗದಗಿನಲ್ಲೇ ಬಂಗಿ ಕೆಲಸ ಮಾಡೋರು ಸ್ಕ್ಯಾವೆಂಜರ್ಸು ಮಲಮೂತ್ರ ಮೈ ಮೇಲೆ ಹಾಕ್ಕೊಂಡ್ರಲ್ಲ, ಪ್ರತಿಭಟನೆ ಮಾಡೋದಕ್ಕಾಗಿ ಮೈ ಮೇಲೆ ಹಾಕ್ಕೊಂಡ್ರು, ಡಬ್ಬಿ ತೆಗೆದು ತಲೆ ಮೇಲೆ ಸುರ್ಕೊಂಡ್ರು. ಅವ್ರಿಗೆ ನಾವು ನ್ಯಾಯ ಕೊಡಿಸ್ಬೇಕಲ್ಲ. ಸಾಮಾಜಿಕ ನ್ಯಾಯ ಅಂದ್ರೆ ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾತಕ್ಕಾಗಿ ಇದನ್ನು ಹೋರಾಟ ಮಾಡಿದರು? ಹಾಗಾದ್ರೆ ಅವರು ಕುರ್ಚಿಗೆ ಅಂಟ್ಕೊಂಡು ಸಿದ್ದರಾಮಯ್ಯನವ್ರಂಗ, ಮಾದೇವಪ್ಪನಂಗ, ಮುನಿಯಪ್ಪನಂಗ ಕುರ್ಚಿಗೆ ಅಂಟ್ಕೊಂಡಿದ್ರೆ ಈ ದೇಶದಲ್ಲಿ ಮೀಸಲಾತಿ ವ್ಯವಸ್ಥೆ ಜಾರಿಗೆ ಬರ್ತಿರಲಿಲ್ಲ. ನಾನು ಈ ಸ್ಟುಡಿಯೋದಲ್ಲಿ ಕೂತು ಮಾತಾಡುವಂಥ ಪರಿಸ್ಥಿತಿ ಬರ್ತಿದ್ದಿಲ್ಲ. ಯಾರಿಗಾಗಿ ಮೀಸಲಾತಿ? ಯಾರಿಗಾಗಿ ಮೀಸಲಾತಿ? ಬಲಾಢ್ರಿಗೆ? ಯಾರಿಗೆ? ಆ ಜನಾಂಗನ ನೋಡಿದವ್ರಿಗೆ ನೋವು ಆಗ್ತದೆ. ಆ ಜನಾಂಗನ ನೋಡಿದವ್ರಿಗೆ ನೋವು ಆಗ್ತದೆ. ಅವ್ರು ನಂಬರ್ 1 ಆಗ್ಬೇಕು, ಅವ್ರಿಗೆ ಕೊಟ್ಟು ಮುಂದೆ ಹೋಗ್ಬೇಕು. ಅದಕ್ಕೆ ನಾಗಮೋಹನ್ ದಾಸರು ಒಂದು ಮಾತು ಹೇಳಿದರು. ಅವ್ರನ್ನ ಯಾವುದೋ ಜನಾಂಗದ ವಿರೋಧಿಗಳಂತ ಕರೆದ್ರು. ಅವ್ರು ಹೇಳಿದ್ದೇನೆಂದರೆ, ಯಾರು ಪಡ್ಕೊಂಡಿರ್ರಿ ನಿಮ್ಮ ಬಂಧುಗಳಿಗೆ ಸ್ವಲ್ಪ ಬಿಟ್ಟುಕೊಡಿಪ್ಪ, ಚೂರ್ಪಾರು ಬಿಟ್ಟುಕೊಡಿ, ಅವರು ನಿಮ್ಮಂಗೆ ಗೌರವದಿಂದ ಬದುಕಲಿ ಅಂತ ಹೇಳಿದರು. ಅವ್ರಿಗಾಗಿ ಮೀಸಲಾತಿ? ಮೀಸಲಾತಿ ಯಾರಿಗಲ್ಲ. ಅದಕ್ಕೆ ನಾನು ಹೇಳ್ತೇನೆ, ಈ ದೇಶದಲ್ಲಿ ಬಾಬಾ ಸಾಹೇಬರು ಬರೆದಂಥ ಸಂವಿಧಾನನ ಪಾಕೆಟ್ ಡೈರಿ ಮಾಡಿಕೊಂಡು ಓಡಾಡ್ತಾರಲ್ಲ, ಅವ್ರಿಗೆಲ್ಲ ನಾಚಿಕೆ ಆಗ್ಬೇಕು. ಬಾಬಾ ಸಾಹೇಬ್ರ ಉದ್ದೇಶ ಅದು ಇತ್ತ? ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರ ಉದ್ದೇಶ ಅದು ಇತ್ತ? ಇಲ್ಲ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಲ್ಲ, ಕುರ್ಚಿ ಆಸೆಗಾಗಿ ಅಲ್ಲ. ಕುರ್ಚಿ ಆಸೆಗಾಗಿದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿರೋ ತನಕನೂ ಕುರ್ಚಿ ಮೇಲೆ ಇರ್ತಿದ್ದರು ಪಾರ್ಲಿಮೆಂಟ್ನಲ್ಲಿ. ಅದಕ್ಕೆ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನವರು ಇಡೀ ದಲಿತ ಸಮುದಾಯಕ್ಕೆ ಮೋಸ ಮಾಡಿಕೊಂಡೇ ಬಂದಿದ್ದಾರೆ. ಯಾರು ಸಾಮಾಜಿಕ ನ್ಯಾಯದ ಹರಿಕಾರರು